ಕುಮಟಾ ತಾಲೂಕಿನ ಅಗ್ನಾಶ್ನಿಯಲ್ಲಿ ಶತಮಾನಗಳಿಂದ ನೆಲೆಸಿರುವ ಶ್ರೀ ಅಗಸೆ ವಿನಾಯಕ ದೇವಸ್ಥಾನದ ನೂತನ ದೇವಾಲಯದ ಲೋಕಾರ್ಪಣೆ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಂಪನ್ನಗೊಂಡಿದ್ದು ಸಹಸ್ರಾರು ಭಕ್ತರು ಶ್ರೀದೇವರ ದರ್ಶನ ಪಡೆದು ಪುನೀತರಾದರು. ಕುಮಟಾ ತಾಲೂಕಿನ ಅಗನಾಶ್ನಿಯ ಶ್ರೀ ಅಗಸೆ ವಿನಾಯಕ ದೇವಸ್ಥಾನದ ನೂತನ ದೇವಾಲಯ ಲೋಕಾರ್ಪಣೆ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮ ಫೆಬ್ರವರಿ 19ರಿಂದಲೇ ಆರಂಭವಾಗಿದ್ದು, ಪ್ರಾರ್ಥನೆ, ಮಹಾಸಂಕಲ್ಪ, ಗಣೇಶ ಪೂಜೆ, ಅಥರ್ವ ಶೀರ್ಷಾವನ, ಸಾಯಂಕಾಲ ಮಂಟಪ ಸಂಸ್ಕಾರ, ಮೂರ್ತಿ ಆದಿವಾಸ, ಕಲಶ ಸ್ಥಾಪನೆ, ರಾಕ್ಷೋಗ್ನ ಹವನ, ವಾಸ್ತು ಹವನಗಳು ನಡೆದಿತ್ತು. ಫೆಬ್ರವರಿ 20ರಂದು ನವಗ್ರಹ ಹವನ, ಅಷ್ಟಬಂಧ ಹವನ, ಪ್ರತಿಷ್ಠಾ ಪೂರ್ವಾಂಗ ಹವನ, ಶ್ರೀ ಅಗಸೆ ವಿನಾಯಕ ದೇವನ ಪುನರ್ ಪ್ರತಿಷ್ಠೆಯ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ನೆರವೇರಿತು. ಫೆಬ್ರವರಿ 21ರಂದು ವಿವಿಧ ಹವನಾದಿಗಳು, ಕಲಾಭಿವೃದ್ಧಿ ಹವನ, ಪ್ರಾಣ ಪ್ರತಿಷ್ಠಾಪನಾ ಹವನಗಳು ನಡೆದವು. ಫೆಬ್ರವರಿ 22ರ ಭಾನುವಾರ ಮಹಾಪೂರ್ಣಾವತಿ, ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ, ಸಾರ್ವತ್ರಿಕ ಪ್ರಾರ್ಥನೆ, ಪ್ರಸಾದ ವಿತರಣೆ ಮೂಲಕ ದೇವಾಲಯದ ಲೋಕಾರ್ಪಣೆ ಮತ್ತು ಪ್ರತಿಷ್ಠಾಪನೆಯ ಎಲ್ಲ ವಿಧಿವಿಧಾನಗಳು ಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡವು. ಮಧ್ಯಾಹ್ನ ನಡೆದ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲೂ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರಸಾದ ಭೋಜನ ಸ್ವೀಕರಿಸಿ ಕೃತಾರ್ಥರಾದರು. ಕಾರ್ಯಕ್ರಮದ 4 ದಿನಗಳು ಊರಿನ ಸದ್ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಥಾಶಕ್ತಿ ಸೇವೆಯನ್ನ ಶ್ರೀ ಅಗಸೆ ವಿನಾಯಕ ದೇವನಿಗೆ ಸಲ್ಲಿಸಿ ಧನ್ಯತೆ ಮೆರೆದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಜೀರ್ಣೋದ್ಧಾರ ಸಮಿತಿಯವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.